ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದೆಲಗ ಸೊಪ್ಪಿನ ತಂಬಳಿ ಮಾಡ್ತಾಯಿದ್ದೀನಿ. ಇದಕ್ಕೇನೆಲ್ಲ ಬೇಕಂತ ನೋಡೋಣ. ಇದಕ್ಕೆ ಒಂದೆಲಗ ಸೊಪ್ಪು ತೊಗೊಂಡಿದ್ದೇನೆ ನಾನು, 2 ಹಸಿಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಕಾಯಿ ತುರಿ ತೊಗೊಂಡಿದ್ದೇನೆ. ನಾನು ಒಂದೆಲಗನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದು ನಾನು ಬೇರೆ ಸಮೇತ ಹಾಕ್ತಾಯಿದ್ದೇನೆ. ತುಂಬ ಒಳ್ಳೆಯದು ಇದು, ಬ್ರೈನಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಥಂಡಿ ಆದಾಗ ತುಂಬ ಚೆನ್ನಾಗಿರುತ್ತೆ ಇದು. ಅವರಿಗೆ ಒಂದು ತಂಬಳಿ ಥರ ಮಾಡಿಕೊಟ್ಟು ಊಟ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಮತ್ತು ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದಿದು. ಇದಕ್ಕೆ ನಾನು ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸಿ ಮಾಡ್ಕೊತೇನೆ ನಾನು ಇದನ್ನು. ತುಂಬ ಈಸಿ ಇದು ಮಾಡಲಿಕ್ಕೆ. ನಿಮಗೆ ಈ ಸೊಪ್ಪು ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೇನೆ ನಾನು. ಇದಕ್ಕನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳೋಣ. ಒಂದು ರೌಂಡ್ ಹಾಕಿ ಮತ್ತೆ ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ನೀರಿದ್ದರೂ ಚೆನ್ನಾಗಾಗಲ್ಲ, ತುಂಬ ದಪ್ಪ ಇದ್ರೂ ಚೆನ್ನಾಗಾಗಲ್ಲ, ಮೀಡಿಯಮಲ್ಲಿರಲಿ. ಮತ್ತು ಉಪ್ಪು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಇದಕ್ಕೆ ಹಿಂಗು ಬೇಕಾದರೂ ಸೇರಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ನಾನು ಕೊಬ್ಬರಿನಲ್ಲಿ ಒಗ್ಗರಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಬಿಸಿ ಆಗಿದ ತಕ್ಷಣ ನಾನು ಸಾಸಿವೆ ಹಾಕ್ತೇನೆ. ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇದಕ್ಕೊಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕಡಲೆಬೇಳೆನೂ ಹಾಕ್ಕೊಳ್ಬೋದು, ಚೆನ್ನಾಗಾಗತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.